ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಹಗರಣದ ಬಾಂಬ್. ಬಿಆರ್ ಪಾಟೀಲ್ ಜಮೀರ್ ಪಿ ಆಡಿಯೋ ವೈರಲ್ ಹಲ್ಚಲನ್ನು ಸೃಷ್ಟಿ ಮಾಡಿದೆ. ಸಚಿವ ಜಮೀರ್ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಇದೇ ವಿಚಾರ ದೊಡ್ಡ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಕೈಗೆ ಈ ರೀತಿಯ ಸಾಲು ಸಾಲು ಅಸ್ತ್ರಗಳು ಸಿಕ್ಕಿದ್ವು. ಅದು ವಾಲ್ಮೀಕಿ, ಮೂಡ, ಅಬಕಾರಿ, 60% ಕಮಿಷನ್ನು, ಸ್ಮಾರ್ಟ್ ಮೀಟರ್ ಹಗರಣ ಎಲ್ಲವನ್ನು ಕೂಡ ಬಿಜೆಪಿ ಕೈ ಚೆಲ್ಕೊಳ್ತು. ಈಗ ಬಿಆರ್ ಪಾಟೀಲ್ ಅವರ ಆಡಿಯೋವನ್ನು ಇಟ್ಕೊಂಡು ಯಾವ ರೀತಿ ಮುಗಿಬೀಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ರಾಜ್ಯ ಸರ್ಕಾರದ ಮೇಲೆ ಈ ರೀತಿ ಆರೋಪಗಳು ಬರ್ತಾ ಇರೋದು, ಸ್ವಪಕ್ಷದವರೇ ಈ ರೀತಿ ಗುಡುಕ್ತಾ ಇರೋದು ಇದೇ ಮೊದಲಲ್ಲ. ಮುಖ್ಯವಾಗಿ ವಾಲ್ಮೀಕಿ, ಮೂಡ ಆಗಿರಬಹುದು, ಅಬಕಾರಿ ಹಗರಣ ಆಗಿರಬಹುದು, ಸ್ಮಾರ್ಟ್ ಮೀಟರ್ ಹಗರಣಗಳ ಆರೋಪವನ್ನು ಕೂಡ ನಾವು ಗಮನಿಸಿದ್ದೀವಿ. ಬಟ್ ಮುಖ್ಯವಾಗಿ ಬಿಜೆಪಿ ಇದನ್ನು ಹೇಗೆ ಟ್ಯಾಕಲ್ ಮಾಡುತ್ತೆ ಅಂತ ಹೇಳಿ, ಈ ಹಿಂದೆ ಸಿಕ್ಕಂತಹ ಅಸ್ತ್ರಗಳನ್ನು ಕೈ ಚೆಲ್ಲಿದ ರೀತಿಯಲ್ಲಿಯೇ ಇದನ್ನು ಕೈ ಚೆಲ್ಲುತ್ತಾ, ಅಥವಾ ಟ್ವೀಟು ಅಥವಾ ಹೇಳಿಕೆಗಳಿಗಷ್ಟೇ ಸೀಮಿತ ಆಗೋದಕ್ಕೆ ಏನಾದರೂ ಪ್ಲಾನ್ ಆಗಿದೆಯಾ, ಏನು ಕತೆ ಅಂತ ಹೇಳಿ ಸುಖೇಶ್? ಒಂದು ಸ್ಪಷ್ಟ ಪ್ರೇಮ್, ಕೆಲವು ಹಂತಗಳಲ್ಲಿ ಆರೋಪಗಳು ಕೇಳಿ ಬಂದಂಥದ್ದು, ಆಗ ವಿಪಕ್ಷಗಳು ಅದನ್ನು ಬಳಸ್ಕೊಂಡ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇತ್ತು. ಆದರೆ ಈಗ ಪಕ್ಷದ ಹಿರಿಯ ಶಾಸಕರೊಬ್ಬರು ತಮ್ಮದೇ ಸರ್ಕಾರದ ಇಲಾಖೆಯೊಂದರ ಹಗರಣದ ಬಗ್ಗೆ ಮಾತನಾಡಿರುವಂಥ ಆಡಿಯೋ ಲೀಕ್ ಆಗಿರುವಂಥದ್ದು. ಅಂದರೆ ವಸತಿ ಇಲಾಖೆಯಲ್ಲಿ ಲಂಚಾವತಾರ ನಡೀತಾ ಇದೆ ಅನ್ನುವಂಥದ್ದು, ನಾವೇ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಈಗ ಬಯಲಾಗಿರುವಂಥ ಆಡಿಯೋ. ಹಾಗಾಗಿ ಸಹಜವಾಗಿ ಅದು ವಿಪಕ್ಷವಾಗಿ ಬಿಜೆಪಿ ಪಾಲಿಗೆ ದೊಡ್ಡ ಅಸ್ತ್ರ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಲಿಕ್ಕೆ ಮತ್ತು ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಲಿಕ್ಕೆ ಬಿಜೆಪಿಗೆ ಇದಕ್ಕಿಂತ ಪ್ರಬಲವಾದ ಇನ್ನೊಂದು ಅಸ್ತ್ರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಹೇಗೆ ಬಳಸ್ಕೊಳ್ಳುತ್ತೆ ವಿಪಕ್ಷವಾಗಿ ಅನ್ನುವಂಥದ್ದು, ಅವರು ಯಾವ ರೀತಿಯ ಹೋರಾಟಗಳನ್ನ ರೂಪುರೇಷೆಗಳನ್ನ ರೂಪಿಸ್ತಾರೆ, ಎಷ್ಟು ಗಂಭೀರವಾಗಿ ಇದನ್ನು ಪರಿಗಣಿಸ್ತಾರೆ ಅನ್ನೋ ಮೇಲೆ ತೀರ್ಮಾನ ಆಗುತ್ತೆ. ಸಚಿವರು ರಾಜೀನಾಮೆ ಕೊಡಲಿ, CM ರಾಜೀನಾಮೆ ಕೊಡಲಿ, ಹೀಗೆ ಹೇಳುವಂಥದ್ದು ಸುಲಭ. ಆದರೆ ಅದನ್ನು ಒಂದು ಸರ್ಕಾರದ ಮಟ್ಟದಲ್ಲಿ ಈ ರೀತಿಯ ಬೆಳವಣಿಗೆ ಆದಾಗ ಅದನ್ನು ಒಂದು ಬಿಸಿ ಮುಟ್ಟಿಸುವ ಅಥವಾ ವಿಪಕ್ಷವಾಗಿ ತಾನು ಮಾಡಬಹುದಾದಂಥ ಕೆಲಸಗಳೇನು ಅನ್ನುವಂಥ ವಿಚಾರದಲ್ಲಿ ಹೇಗೆ ನಡೆದುಕೊಳ್ಳುತ್ತೆ ಬಿಜೆಪಿ ಅನ್ನೋದ್ರ ಮೇಲೆ ಮುಂದಿನ ನಡೆಗಳು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.